ಹೊನ್ನಾವರ ತಾಲೂಕಿನ ನೀಲಕೋಡಿನ ಅಭಿನೇತ್ರಿ ಆರ್ಟ್ ಟ್ರಸ್ಟ್ ವತಿಯಿಂದ ಅಭಿನೇತ್ರಿ ಯಕ್ಷೋತ್ಸವ ಕಾರ್ಯಕ್ರಮ ಡಿಸೆಂಬರ್ 21 ಹಾಗೂ 22ರಂದು ಕವಲಕ್ಕಿಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನಡೆಯಲಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಯಕ್ಷಗಾನ ಕಲಾವಿದರು ಆಗಿರುವ ನೀಲಕೋಡ್ ಶಂಕರ್ ಹೆಗಡೆ ತಿಳಿಸಿದರು. ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನೀಲಕೋಡ್ ಶಂಕರ್ ಹೆಗಡೆ, ಅಭಿನೇತ್ರಿ ಆರ್ಟ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಅಶಕ್ತ ಅರ್ಹ ಯಕ್ಷಗಾನ ಕಲಾವಿದರಿಗೆ ದಾನಿಗಳ ಸಹಾಯದಿಂದ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಟ್ರಸ್ಟ್ ಆರಂಭಿಸಿ 7 ವರ್ಷಗಳಾಗಿದ್ದು ಇಲ್ಲಿಯವರೆಗೆ 10 ಜನ ಅರ್ಹ ಕಲಾವಿದರಿಗೆ ಒಟ್ಟು 20 ಲಕ್ಷ ರೂಪಾಯಿಗಳನ್ನು ಆರೋಗ್ಯ ಚಿಕಿತ್ಸೆ ಮತ್ತಿತರ ಸಂಕಷ್ಟಗಳಿಗೆ ಸಹಾಯ ಮಾಡಲಾಗಿದೆ ಎಂದು ತಿಳಿಸಿದರು. 2018ರಲ್ಲಿ ಪ್ರಾರಂಭಗೊಂಡು ಈಗ 7ನೇ ವರ್ಷದ ಕಾರ್ಯಕ್ರಮಕ್ಕೆ ಅಣಿಯಾಗುತ್ತಿದೆ. ಬಹುಶಃ ಇಲ್ಲಿವರೆಗೆ ಸರಿಸುಮಾರು 20 ಲಕ್ಷ ರೂಪಾಯಿಗಳನ್ನು ಕಲಾಭಿಮಾನಿಗಳ ಸಹಕಾರದಿಂದಾಗಿ ಅಭಿನೇತ್ರಿ ಅಶಕ್ತ ಅರ್ಹ ಕಲಾವಿದರಿಗೆ ಸಹಾಯಧನವಾಗಿ ಕೊಟ್ಟಿದೆ. ಅದೇ ರೀತಿಯಾಗಿ ಈ ವರ್ಷ ಡಿಸೆಂಬರ್ 21 ಮತ್ತು 22ರಂದು ಅಭಿನೇತ್ರಿ ಯಕ್ಷೋತ್ಸವ ಕವಲಕ್ಕಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನಡೆಯಲಿಕ್ಕಿದೆ. ನಾಗರಾಜ್ ಹೆಗಡೆ ಕಾಸ್ಕಂಡ ಮಾತನಾಡಿ 2 ದಿನಗಳ ಅಭಿನೇತ್ರಿ ಯಕ್ಷೋತ್ಸವದಲ್ಲಿ ಯಕ್ಷಗಾನ, ತಾಳಮದ್ದಳೆ ಪ್ರಶಸ್ತಿ ಪ್ರದಾನ ನಡೆಯಲಿವೆ. 2 ಅರ್ಹ ಶಕ್ತ ಕಲಾವಿದರಿಗೆ ಆರ್ಥಿಕ ಸಹಾಯ ನೀಡಲಾಗುವುದು. ಡಿಸೆಂಬರ್ 21ರಂದು ಸಂಜೆ 6 ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಮುಗ್ವಾದ ಸಂಸ್ಕೃತ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ನಾಗಪತಿ ಭಟ್, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೇಶವ ಹೆಗಡೆ ಕೊಳಗಿ, ಕವಲಕ್ಕಿಯ ಶ್ರೀ ಸುಬ್ರಹ್ಮಣ್ಯ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಆರ್.ಟಿ. ಭಟ್, ಹಿರಿಯ ನಾಗರಿಕ ಎನ್.ಎಸ್. ಭಂಡಾರಿ ಪಾಲ್ಗೊಳ್ಳುವರು. ನಂತರ ನಳದಮಯಂತಿ ಯಕ್ಷಗಾನ ನಡೆಯಲಿದೆ. ಡಿಸೆಂಬರ್ 22ರಂದು ಮಧ್ಯಾಹ್ನ 3 ಗಂಟೆಗೆ ಕರ್ಣಭೇದನ ತಾಳಮದ್ದಳೆ ನಡೆಯಲಿದೆ. ಸಂಜೆ 6 ಗಂಟೆಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದ್ದು, ಮೇಲಿನ ಗಂಟಿಗೆಯ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಅಧ್ಯಕ್ಷತೆ ವಹಿಸುವರು. ಅಭ್ಯಾಗತರಾಗಿ ಕೆಡಿಸಿಸಿ ಬ್ಯಾಂಕಿನ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕ ಆರ್.ಜಿ. ಭಾಗವತ್, ಎಸ್ಆರ್ಎಲ್ ಸಮೂಹ ಸಂಸ್ಥೆಯ ಮುಖ್ಯಸ್ಥ ವೆಂಕಟರಮಣ ಹೆಗಡೆ ಕವಲಕ್ಕಿ, ಪರ್ಕಳದ ದುರ್ಗಾಪರಮೇಶ್ವರಿ ಕೋಆಪರೇಟಿವ್ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿತ್ಯಾನಂದ್ ನಾಯಕ್, ಉದ್ಯಮಿ ಉಮೇಶ್ ಹೆಗಡೆ ಅಬ್ರಿ, ಹಟ್ಟಿಯಂಗಡಿ ಮತ್ತು ಮೇಕೆಕಟ್ಟು ಮೇಳದ ಯಜಮಾನ ರಂಜಿತ್ ಕುಮಾರ್ ಶೆಟ್ಟಿ, ಯಕ್ಷಗಾನ ಅಕಾಡೆಮಿಯ ಸದಸ್ಯ ವಿದ್ಯಾಧರ್ ಜಲವಳ್ಳಿ, ಯಕ್ಷಗಾನ ಸಂಘಟಕ ರಾಜೇಶ್ ಭಂಡಾರಿ ಪಾಲ್ಗೊಳ್ಳುವರು. ಯಕ್ಷಗಾನದ ಹಿರಿಯ ಸ್ತ್ರೀ ವೇಷಧಾರಿ ಶ್ರೀಧರ್ ಷಡಕ್ಷರವರಿಗೆ ಅಭಿನೇತ್ರಿ ಪ್ರಶಸ್ತಿಯನ್ನು, ಹಿರಿಯ ಯಕ್ಷಗಾನ ಕಲಾವಿದ ಹಳ್ಳಾಡಿ ಜಯರಾಮ್ ಶೆಟ್ಟಿಯವರಿಗೆ ಬೇಳೆಯೂರು ಕೃಷ್ಣಮೂರ್ತಿ ಪ್ರಶಸ್ತಿಯನ್ನು, ಅಮೃತೇಶ್ವರಿ ಮೇಳದ ಪ್ರಧಾನ ಭಾಗವತ್ ರಾಘವೇಂದ್ರ ಮಯ್ಯ ಅವರಿಗೆ ಕಣ್ಣಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ಅಶಕ್ತ ಅರ್ಹ 2 ಕಲಾವಿದರಿಗೆ ತಲಾ 50,000ದಂತೆ ಸಹಾಯಧನ ವಿತರಣೆ ಈ ಸಂದರ್ಭದಲ್ಲಿ ನಡೆಯಲಿದೆ. ನಂತರ ಮೇಕೆಕಟ್ಟು ಯಕ್ಷಗಾನ ಮಂಡಳಿಯ ಕಲಾವಿದರಿಂದ ಮಹಾಕಲಿ ಮಗಧೇಂದ್ರ ಯಕ್ಷಗಾನ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಹಿರಿಯ ಸ್ತ್ರೀ ವೇಷಧಾರಿಗಳಾದಂತಹ ಶ್ರೀಯುತ ಶ್ರೀಧರ್ ಷಡಕ್ಷರಿ ಅವರಿಗೆ ಪ್ರದಾನ ಮಾಡಲು ನಿರ್ಧರಿಸಲಾಗಿದೆ. ಹಾಗೆಯೇ ಕಳೆದ ವರ್ಷದಿಂದ ಬೆಳೆಯೂರು ಕೃಷ್ಣಮೂರ್ತಿ ಪ್ರಶಸ್ತಿಯನ್ನು ನಾವು ಈ ವೇದಿಕೆಯ ಮೂಲಕ ಪ್ರದಾನ ಮಾಡಲು ಪ್ರಾರಂಭಿಸಿದ್ದೇವೆ. ಈ ವರ್ಷ ಬೆಳೆಯೂರು ಕೃಷ್ಣಮೂರ್ತಿ ಪ್ರಶಸ್ತಿಯನ್ನು ಶ್ರೀ ಹಳ್ಳಾಡಿ ಜಯರಾಮ್ ಶೆಟ್ಟಿ ಇವರಿಗೆ, ಪ್ರಖ್ಯಾತ ಹಾಸ್ಯ ಕಲಾವಿದರು, ಯಕ್ಷಗಾನದ ಹಾಸ್ಯ ಕಲಾವಿದರು, ಇವರಿಗೆ ಪ್ರದಾನ ಮಾಡಲಾಗುತ್ತದೆ. ಹಾಗೆಯೇ ಕಣ್ಣಿ ಪ್ರಶಸ್ತಿ ಅಭಿನೇತ್ರಿಯ ಪ್ರಪ್ರಥಮ ಕಾರ್ಯಕ್ರಮದಿಂದ ಇಲ್ಲಿಯವರೆಗೂ ಕಣ್ಣಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಬರಲಾಗ್ತಾ ಇದೆ. ಈ ವರ್ಷ ಕಣ್ಣಿ ಪ್ರಶಸ್ತಿಗೆ ಭಾಜನರಾಗುವಂಥವರು ಹಾಲಾಡಿ ಮೇಳದ ಪ್ರಧಾನ ಭಾಗವತರು, ಶ್ರೀ ಅಮೃತೇಶ್ವರಿ ಮೇಳದ ಪ್ರಧಾನ ಭಾಗವತರಾದಂತಹ ಶ್ರೀಯುತ ರಾಘವೇಂದ್ರ ಮಯ್ಯ ಹಾಲಾಡಿ ಅವರಿಗೆ ಪ್ರದಾನ ಮಾಡಲಾಗ್ತದೆ. ಈ ಎಲ್ಲ ಪ್ರಶಸ್ತಿ ಪತ್ರ, ಸುವಸ್ತುಗಳು ಹಾಗೂ 10,000 ನಗದನ್ನು ಒಳಗೊಂಡಿರುತ್ತದೆ. ಅದರ ಜೊತೆಗೆ ಆರ್ಥಿಕವಾಗಿ ಯಾರಿಗೆ ಅಗತ್ಯವಿರುವ ಅಂತಹ 2 ಕಲಾವಿದರಿಗೆ ತಲಾ 50,000 ನಗದನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಅಭಿನೇತ್ರಿ ಮುಂದಾಗಿದೆ. ತಮಗೆಲ್ಲ ತಿಳಿದಿರುವಂತೆ ತೆಂಕುಬುಡುಗಿನ ನಾಮಾಂಕಿತ ಭಾಗವತರಾದಂಥ ಶ್ರೀಯುತ ಗಣೇಶ್ ಕುಮಾರ್ ಹೆಬ್ರಿ ಇವರ ಸುಪುತ್ರ ತೀವ್ರ ಅನಾರೋಗ್ಯದಲ್ಲಿದ್ದಾರೆ. ಆ ಅನಾರೋಗ್ಯದಿಂದ ಜಯಿಸಿ ಮತ್ತೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಸಾಕಷ್ಟು ಹಣ ಖರ್ಚಾಗ್ತಾ ಇದೆ. ಆ ಕಾರಣ ಅವರಿಗೆ ಆರ್ಥಿಕ ಸಹಾಯದ ಈ ಸಮಯದಲ್ಲಿ ಅಗತ್ಯತೆ ಇರುವುದರಿಂದ ಅವರಿಗೆ 50,000 ಅಭಿನೇತ್ರಿಯ ಮೂಲಕ ಪ್ರದಾನ ಮಾಡಲಾಗ್ತದೆ. ಅದರ ಜೊತೆಗೆ ಕಟ್ಟಿನಮಕ್ಕಿ ಗಂಗಾಧರ್ ಎನ್ನುವಂಥ ಕಲಾವಿದರು, ಅವರು
ಮನೆ ಕಟ್ಟುವುದಕ್ಕೆ ಸಹಾಯಾರ್ಥವಾಗಿ 50,000 ರೂಪಾಯಿಯನ್ನು ಅಭಿನೇತ್ರಿ ತಮ್ಮೆಲ್ಲರ ಮೂಲಕವಾಗಿ ಕೊಡುವುದಕ್ಕೆ ಮುಂದಾಗಿದೆ. ಕಟ್ಟಿನಮುಖಿ ಗಂಗಾಧರ್ ಅವರಿಗೆ ಕಲಾವಿದರ ಪರಿಸ್ಥಿತಿ ಹೇಗಿದೆ ಅಂದರೆ ಈಗ ಅವರಿಗೆ ವಾಸ್ತವಕ್ಕೆ ಸ್ವಂತ ಮನೆ ಇಲ್ಲ. ಈ ಸಮಯದಲ್ಲಿ ಅಭಿನೇತ್ರಿಯ ಸಹಾಯ ಅವರಿಗೆ ಕಿಂಚಿತ್ತಾದರೂ ಅನುಕೂಲ ಆಗ್ತದೆ ಸ್ವಂತ ಮನೆ ನಿರ್ಮಿಸಿಕೊಡಲಿಕ್ಕೆ ಅಂತ ಅಂದ್ಕೊಂಡು 50,000 ನಗದನ್ನ ಇದೇ ವೇದಿಕೆಯ ಮೂಲಕ ಪ್ರದಾನ ಮಾಡಲಾಗುತ್ತದೆ. ಈ ಎಲ್ಲ ಪ್ರಶಾಂತ್ ಹೆಗಡೆ ಮೂಡಲ್ ಮನೆ ಮಾತನಾಡಿ, ಯಕ್ಷಗಾನ ಕಲಾವಿದ ನೀಲ್ಕೋಡ್ ಶಂಕರ ಹೆಗಡೆ ನೇತೃತ್ವದಲ್ಲಿ ಸ್ಥಾಪನೆಗೊಂಡ ಅಭಿನೇತ್ರಿ ಆರ್ಟ್ ಟ್ರಸ್ಟ್ ನಿರಂತರವಾಗಿ 7 ವರ್ಷಗಳಿಂದ ಅಶಕ್ತ ಕಲಾವಿದರ ಸಂಕಷ್ಟದಲ್ಲಿ ಸಹಾಯ ಮಾಡುವ ಕಾರ್ಯ ಮಾಡುತ್ತಾ ಬಂದಿದೆ ಎಂದರು. ಒಬ್ಬ ಕಲಾವಿದರಾಗಿ ಎರಡೂ ಪಾತ್ರವನ್ನು ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಅವರು ನಾನು ಅಂದ್ಕೊಂಡ ಪ್ರಕಾರ ತಮ್ಮ ಕನಸಿನ ಕೂಸಾದಂಥ ಈ ಅಭಿನೇತ್ರಿ ಆರ್ಟ್ ಟ್ರಸ್ಟ್ ಏನಿದೆ ಅದು ಅದರ ಮೂಲಕವಾಗಿ ಅವರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವ ಅಂತ ಹೇಳ್ತೇವಲ್ಲ, ಹಾಗಾಗಿ ಯಕ್ಷಗಾನದಿಂದ ಗಳಿಸಿದ್ದನ್ನ ಮತ್ತೆ ಯಕ್ಷಗಾನಕ್ಕಾಗಿ ವಿನಿಯೋಗಿಸ್ತಾ ಇದ್ದಾರೆ. ತುಂಬಾ ಸಂತೋಷ. ಮತ್ತೆ ಅಭಿನೇತ್ರಿ ಆರ್ಟ್ ಟ್ರಸ್ಟ್ನ ಕಾರ್ಯಕ್ರಮದ ವಿಶೇಷತೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ಶುರುವಾಗ್ತದೆ. ಕೆಲವು ಸಲ ಅತಿಥಿಗಳು ಬಾರದೇ ಇದ್ದಾಗಿ ಕೂಡ ಅವರಿಗೆ ಪ್ರೀತಿಯಿಂದ ವಿನಂತಿ ಮಾಡಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ ಅಂತೇಳಿ ಸಮಯಕ್ಕೆ ಸರಿಯಾಗಿ ಶುರು ಮಾಡ್ತಾ ಇರೋದು ತುಂಬಾ ವಿಶೇಷ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ದೃಶ್ಯ ಹಾಗೂ ಮುದ್ರಣ ಮಲ್ನಾಡ್ ಪ್ರೋಗ್ರೆಸಿವ್ ಎಜುಕೇಶನ್ ಸೊಸೈಟಿ ಹೊನ್ನಾವರ ನಿಮಗಿದು ಸುವರ್ಣಾವಕಾಶ. ಹೊನ್ನಾವರ ತಾಲೂಕಿನಲ್ಲಿ ಎಂಸಿಎ ಕೋರ್ಸ್ ಆರಂಭ. ಇದೇ ಪ್ರಪ್ರಥಮ ಬಾರಿಗೆ ತಾಲೂಕಿನಲ್ಲಿ ಎಂಸಿಎ ತರಗತಿ ಪ್ರಾರಂಭ. ಎಂಸಿಎನಲ್ಲಿ 60 ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯಲು ಅವಕಾಶ ಲಭ್ಯ. ನುರಿತ ಉಪನ್ಯಾಸಕ ವರ್ಗ, ವ್ಯವಸ್ಥಿತ ಕಂಪ್ಯೂಟರ್ ಲ್ಯಾಬ್ಗಳು, ಗ್ರಂಥಾಲಯ ವ್ಯವಸ್ಥೆ ನಮ್ಮಲ್ಲಿದೆ. ಜೊತೆಗೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಹಾಗೂ ಉದ್ಯೋಗಾವಕಾಶ ಕಲ್ಪಿಸಿಕೊಡಲಾಗುವುದು. ಎಂಸಿಎ ಮಾಡಲಿಚ್ಛಿಸುವವರು ಇದರ ಲಾಭ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08387 220103 9480 526648 9916719377